ಈ ಗಗನಚುಂಬಿ ಕಟ್ಟಡ ಕಟ್ಟಲು 13,000ಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡಿದ್ದಾರೆ. ಈ ಕಟ್ಟಡದ ಎತ್ತರ ಎಫೆಲ್ ಟವರ್ಗಿಂತ 3 ಪಟ್ಟು ಇದೆ. ವಿಶ್ವದ ಅತಿ ಎತ್ತರದ ರೆಸ್ಟೋರೆಂಟ್ ಹಾಗೂ ಸ್ವಿಮ್ಮಿಂಗ್ ಪೂಲ್ ಈ ಕಟ್ಟಡದಲ್ಲಿದೆ. ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಸಾಗಬಲ್ಲ ಎಲಿವೇಟರ್ಸ್ ಈ ಕಟ್ಟಡದಲ್ಲಿದೆ. ಪ್ರತಿ ಸೆಕೆಂಡಿಗೆ 10 ಮೀಟರ್ ಇದು ಕವರ್ ಮಾಡುತ್ತದೆ. ವಿಚಿತ್ರ ಏನೆಂದರೆ ಈ ಕಟ್ಟಡದ ಮೇಲೆ ಹೆಚ್ಚು ಗಾಳಿ ಬೀಸಿದಾಗ ಮೇಲ್ಛಾವಣಿ ತನ್ನಂತಾನೆ ಮುಚ್ಚಿಕೊಳ್ಳುತ್ತದೆ. ಈ ಕಟ್ಟಡದ ಮೇಲೆ 3 ನಿಮಿಷ ಜಾಹೀರಾತು ಹಾಕಲು 75 ಲಕ್ಷ ರೂಪಾಯಿ ನೀವು ಕೊಡಬೇಕಾಗುತ್ತದೆ. ಹೌದು, ಅದುವೇ ವಿಶ್ವದ ಅತ್ಯಂತ ಎತ್ತರದ ಕಟ್ಟಡ, ದಿ ಲಿವಿಂಗ್ ವಂಡರ್, ದುಬೈನ ಬುರ್ಜ್ ಖಲೀಫಾ. ಇವತ್ತಿನ ಈ ವಿಡಿಯೋದಲ್ಲಿ ಈ ಗಗನಚುಂಬಿ ವರ್ಟಿಕಲ್ ಸಿಟಿಯನ್ನ ಕಟ್ಟಲು ಏನೆಲ್ಲ ಚಾಲೆಂಜಸ್ಗಳು ಎದುರಾದವು, ಏನೆಲ್ಲ ಸವಾಲುಗಳು ಬಂದವು, ಏನೆಲ್ಲ ಕಷ್ಟಗಳು ಎದುರಾದವು, ಈ ಕಟ್ಟಡವನ್ನ ಹೇಗೆಲ್ಲ ಕಟ್ಟಲಾಯಿತು, ಈ ಕಟ್ಟಡ ಕಟ್ಟಲು ಖರ್ಚಾದ ದುಡ್ಡೆಷ್ಟು, ಈ ಕಟ್ಟಡ ಕಟ್ಟಲು ಹೋಗಿ ಎಷ್ಟು ಜನ ಸಾವನ್ನಪ್ಪಿದರು. ಹೌದು, ಇದರ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಹೇಳೋಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಕೊನೆವರೆಗೂ ಇಂಟ್ರೆಸ್ಟ್ ಕೊಟ್ಟೆ ಈ ವಿಡಿಯೋನ ನೋಡಿ. ವಿಶ್ವದ ಅತಿ ಎತ್ತರದ ಕಟ್ಟಡ ಇವತ್ತು ಯಾವುದು ಅಂತ ಚಿಕ್ಕ ಮಕ್ಕಳಿಗೂ ಕೇಳಿದರೆ ಅದು ದುಬೈನ ಬುರ್ಜ್ ಖಲೀಫಾ ಅನ್ನುತ್ತಾರೆ. ಬುರ್ಜ್ ಖಲೀಫಾದ ತುತ್ತುದಿಯನ್ನ 110 ಕಿಲೋಮೀಟರ್ ದೂರದಿಂದಲೇ ನೀವು ಕಾಣಬಹುದು. ಇದನ್ನ ನಿರ್ಮಿಸಲು 12,000 ಕೋಟಿಗಿಂತಲೂ ಹೆಚ್ಚು ಖರ್ಚಾಗಿದೆ. ಇದರ ಎತ್ತರ ಬರೋಬ್ಬರಿ 828 ಮೀಟರ್ ಆಗಿದೆ. ಇದನ್ನ ಜನವರಿ 4, 2010ರಲ್ಲಿ ಉದ್ಘಾಟನೆಯನ್ನ ಮಾಡಲಾಗಿತ್ತು. ಬುರ್ಜ್ ಖಲೀಫಾ ಕಟ್ಟಲು ದಾಖಲೆಯ 3 ಲಕ್ಷ ಘನ ಮೀಟರ್ ಕಾಂಕ್ರೀಟ್ ಅನ್ನ, 19,000 ಟನ್ ಸ್ಟೀಲ್ ಅನ್ನ, 1,03,000 ಚದರ ಮೀಟರ್ ಗ್ಲಾಸ್ ಅನ್ನ ಬಳಸಲಾಗಿದೆ. ಆದರೆ ಮರುಭೂಮಿಯಂತಹ ಜಾಗದಲ್ಲಿ ವಿಶ್ವದ ಅತಿ ಎತ್ತರದ ಕಟ್ಟಡವನ್ನು ಕಟ್ಟಲು ಹಲವಾರು ಚಾಲೆಂಜಸ್ಗಳು, ಸವಾಲುಗಳು ಹೇಗಿದ್ದವು ಅನ್ನೋದನ್ನ ಈಗ ಒಂದೊಂದಾಗಿ ನಿಮಗೆ ಕೊಡ್ತಾ ಇದ್ದೀನಿ. ಮೊದಲನೇ ಸವಾಲು, ನಿಮಗೆಲ್ಲ ಗೊತ್ತಿರುವ ಹಾಗೆ ದುಬೈ ಒಂದು ಭಯಾನಕ ಮರುಭೂಮಿ. ಇಲ್ಲಿ ನೀರಿನಿಂದ ಹಿಡಿದು ಪ್ರತಿಯೊಂದು ವಸ್ತುವನ್ನ ಆಮದು ಮಾಡಿಕೊಳ್ಳಲಾಗುತ್ತದೆ. ಮೇಲಾಗಿ ಅಂದುಕೊಂಡ ಸಮಯದಲ್ಲಿ ಈ ಕಟ್ಟಡವನ್ನು ಕಂಪ್ಲೀಟ್ ಮಾಡಲು ಈ ಕಟ್ಟಡವನ್ನ MR ಎಂಬ ಕಂಪನಿಗೆ ಗುತ್ತಿಗೆ ಕೊಡಲಾಗಿತ್ತು. ಈ ಅದ್ಭುತ ಹಾಗೂ ಅತಿ ಎತ್ತರದ ಕಟ್ಟಡವನ್ನು ಕಟ್ಟಲು ಕೇವಲ 6 ವರ್ಷಗಳ ಅವಧಿಯನ್ನ ಕೊಡಲಾಗಿತ್ತು. ಆದರೆ ಈ ಕಟ್ಟಡದ ಆರ್ಕಿಟೆಕ್ಚರ್ ಬ್ಲೂ ಪ್ರಿಂಟ್ ತಯಾರು ಮಾಡಲು ಸರಿಸುಮಾರು 2 ರಿಂದ 3 ವರ್ಷ ತಗುಲುತ್ತದೆ ಎಂದು ಇಲ್ಲಿನ ಇಂಜಿನಿಯರ್ಗಳಿಗೆ ಗೊತ್ತಾಗಿ ಹೋಗಿತ್ತು. ಒಂದು ವೇಳೆ ಕೇವಲ ಬ್ಲೂ ಪ್ರಿಂಟ್ ಅಂದರೆ ಡಿಸೈನ್ ಮಾಡಲೇ ಈ ರೀತಿಯ ಸಮಯ ತೆಗೆದುಕೊಂಡರೆ ಕೊಟ್ಟ 6 ವರ್ಷದಲ್ಲಿ ಈ ಕಟ್ಟಡವನ್ನು ಕಟ್ಟಲು ಆಗದು ಎಂದು ಚೀಫ್ ಇಂಜಿನಿಯರ್ ಬ್ಲೂ ಪ್ರಿಂಟ್ ತಯಾರಿ ಜೊತೆ ಕಟ್ಟಡದ ಬುನಾದಿಯನ್ನು ಹಾಕಲು 2004ರಲ್ಲಿಯೇ ಪ್ರಾರಂಭಿಸುತ್ತಾರೆ. ಜೊತೆಗೆ ಡಿಸೈನ್ ಕೆಲಸವನ್ನು ಕೂಡ ಆರ್ಕಿಟೆಕ್ಚರ್ಗಳು ದಿನ ರಾತ್ರಿ ಕೆಲಸ ಮಾಡುತ್ತಿದ್ದರು. ವಿಶೇಷ ಏನೆಂದರೆ ಈ ಕಟ್ಟಡವನ್ನು ಕಟ್ಟಲು ಮುಂದಿನ 3 ವರ್ಷಗಳವರೆಗೂ ಒಂದು ದಿವಸ ಕೂಡ ರಜವನ್ನ ಕೊಟ್ಟಿರಲಿಲ್ಲ. ದಿನಕ್ಕೆ 3 ಶಿಫ್ಟ್ಗಳ ಹಾಗೆ ಕೆಲಸಗಾರರು ಕೆಲಸವನ್ನ 365 ದಿವಸ 24 ಗಂಟೆ ಕಾಲ ಬುರ್ಜ್ ಖಲೀಫಾ ಸೈಟ್ ಮೇಲೆ ಕೆಲಸಗಳು ಸತತವಾಗಿ ನಡೆಯುತ್ತಾನೆ ಇತ್ತು. ಎರಡನೇ ಸವಾಲು, ಬುರ್ಜ್ ಖಲೀಫಾ ಬುನಾದಿಯನ್ನು ಹಾಕಲು ಅತಿ ದೊಡ್ಡ ಸವಾಲು ಎದುರಾಗುತ್ತದೆ. ಅದೇನೆಂದರೆ ಯಾವುದೇ ಒಂದು ಕಟ್ಟಡ ಕಟ್ಟಲು ಅದಕ್ಕೆ ಒಂದು ಭದ್ರ ಬುನಾದಿ ಇರಲೇಬೇಕು. ಇಲ್ಲವಾದರೆ ಕಟ್ಟಡ ಅತ್ಯಂತ ವೀಕ್ ಆಗುತ್ತದೆ. ಅಂತಹದರಲ್ಲಿ ವಿಶ್ವದ ಅತಿ ಎತ್ತರದ ಕಟ್ಟಡವನ್ನು ಕಟ್ಟಲು ಸಾಲಿಡ್ ಆಗಿರುವ ಫೌಂಡೇಶನ್ ಬೇಕೇ ಬೇಕು. ಯಾವುದೇ ಒಂದು ಕಟ್ಟಡಕ್ಕೆ ಬುನಾದಿ ಬೇಕು ಅಂದರೆ ಅದರ ಕೆಳಗಡೆ ಕಲ್ಲುಗಳು ಇದ್ದರೆ ಬುನಾದಿ ಗಟ್ಟಿಯಾಗಿರುತ್ತದೆ. ಆದರೆ ದುಬೈನಲ್ಲಿ ಇರುವುದು ಕೇವಲ ಮರಳು ಮರಳು ಮರಳು. 50 ಅಡಿ ಭೂಮಿಯನ್ನ ಅಗದರೂ ಕೂಡ ಇಂಜಿನಿಯರ್ಸ್ ಗಳಿಗೆ ಸಿಕ್ಕಿದ್ದು ಕೇವಲ ಪುಡಿ ಪುಡಿಯಾದಂತಹ ಕಲ್ಲುಗಳು. ಅಂತಹದ್ರ ಮೇಲೆ ಕಟ್ಟಡ ಕಟ್ಟುವುದು ಅಸಾಧ್ಯವಾದ ಮಾತು. ಆಮೇಲೆ ಹಲವಾರು ಸಂಶೋಧನೆಗಳನ್ನ ಮಾಡಿದ ಮೇಲೆ ಇಂಜಿನಿಯರ್ಗಳು ನಿರ್ಧಾರ ಮಾಡಿದ್ದು ಫ್ರಿಕ್ಷನ್ ಟೆಕ್ನಾಲಜಿಯನ್ನ ಬಳಸಲು. ಅಂದ್ರೆ 50 ಅಡಿ ಕೆಳಗಡೆ 192 ಸ್ಟೀಲ್ ಪೈಪ್ಗಳನ್ನ ಬಳಸಿ ಬುರ್ಜ್ ಖಲೀಫಾ ಫೌಂಡೇಶನ್ ಅನ್ನ ತಯಾರಿ ಮಾಡುತ್ತಾರೆ. ಸವಾಲು ನಂಬರ್ 3, ಬುನಾದಿಯ ನಂತರ ಕನ್ಸ್ಟ್ರಕ್ಷನ್ ಟೀಮು ಒಂದರ ನಂತರ ಇನ್ನೊಂದು ಫ್ಲೋರುಗಳನ್ನ ಕಟ್ಟುತ್ತಾ ಹೋಗುತ್ತದೆ. ಆಗ ಅವರಿಗೆ ಎದುರಾಗಿದ್ದು ಇನ್ನೊಂದು ದೊಡ್ಡ ಸವಾಲು. ಸುಮಾರು ಫ್ಲೋರುಗಳ ನಂತರ ಕಾಂಕ್ರೀಟ್ ಅನ್ನ ಕೆಳಗಿನಿಂದ ಮೇಲೆ ತೆಗೆದುಕೊಂಡು ಹೋಗುವ ಚಾಲೆಂಜ್ ಅವರಿಗೆ ಬರುತ್ತದೆ. ಅದೇನೆಂದರೆ ಕೆಳಗಿನಿಂದ ತೆಗೆದುಕೊಂಡು ಹೋದಂತಹ ಕಾಂಕ್ರೀಟ್ ಮೇಲೆ ತಲುಪುವುದರಲ್ಲಿ ಅದು ಒಣಗಿ ಗಟ್ಟಿಯಾಗುತ್ತಿತ್ತು. ಹೀಗೆ ಗಟ್ಟಿಯಾದಂತಹ ಕಾಂಕ್ರೀಟ್ ಅನ್ನ ಫ್ಲೋರ್ಗೆ ಬಳಸಲು ಅಸಾಧ್ಯವಾದ ಮಾತು. ಹೀಗಿರುವಾಗ ಹಲವಾರು ದಿನ ಇಂಜಿನಿಯರ್ಗಳು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಾರೆ.
ಆಗ ಅವರಿಗೆ ಹೊಳೆದಿದ್ದೇ ಕಾಂಕ್ರೀಟ್ ಸಕ್ಷನ್ ಸಿಸ್ಟಮ್. ಕಾಂಕ್ರೀಟ್ ಅನ್ನ ಎತ್ತರದ ಫ್ಲೋರ್ಗಳಿಗೆ ಕಳಿಸಲು ಒಂದು ಪೈಪ್ ಅನ್ನ ಕೆಳಗಿನಿಂದ ಮೇಲೆವರೆಗೂ ಅಳವಡಿಸುತ್ತಾರೆ. ಹೀಗೆ ಅಳವಡಿಸುವುದರಿಂದ ಹೊರಗಿನ ಹವಾ ಆ ಸಿಮೆಂಟ್ ಕಾಂಕ್ರೀಟ್ ಗೆ ತಲುಪುವುದಿಲ್ಲ. ಆದರೆ ಆ ಕಾಂಕ್ರೀಟ್ ತುಂಬಾ ಭಾರವಾಗಿದ್ದರಿಂದ ಅವುಗಳನ್ನ ಮೇಲೆ ಕಳಿಸಲು ಹಲವಾರು ಭಾರಿ ಪ್ರಮಾಣದ ಮೋಟರ್ಸ್ ಗಳನ್ನು ಕೂಡ ಅಳವಡಿಸುತ್ತಾರೆ. ಹೀಗೆ ಮಾಡುವುದರಿಂದ ಕಾಂಕ್ರೀಟ್ ಎತ್ತರವರೆಗೆ ತಲುಪುತ್ತದೆ. ಹೀಗೆ ಮಾಡಿ ಬಿಲ್ಡಿಂಗ್ ಅನ್ನ ಕಟ್ಟುವ ವೇಗವನ್ನು ಕೂಡ ಜಾಸ್ತಿ ಮಾಡುತ್ತಾರೆ. ಸವಾಲ್ ನಂಬರ್ 4. ಬುರ್ಜ್ ಖಲೀಫಾ ಕನ್ಸ್ಟ್ರಕ್ಷನ್ ಕೆಲಸ ಪ್ರಾರಂಭವಾಗಿ 3 ವರ್ಷಗಳು ಕಳೆದು ಹೋಗುತ್ತವೆ. ಅಷ್ಟು ಹೊತ್ತಿಗೆ ಬುರ್ಜ್ ಖಲೀಫಾದ 140 ಫ್ಲೋರ್ಗಳ ಕೆಲಸ ಕೂಡ ಮುಗಿದೇ ಹೋಗಿತ್ತು. ಆ ಹೊತ್ತಿಗೆ ಬುರ್ಜ್ ಖಲೀಫಾ ವಿಶ್ವದಲ್ಲಿಯೇ ಅತಿ ಎತ್ತರದ ಕಟ್ಟಡ ಅನ್ನುವ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿತ್ತು. ಆದ್ರೆ ದುರಾದೃಷ್ಟ ಅಂದ್ರೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಗಳನ್ನ ಸಾಗಿಸುವಂತಹ ಕ್ರೇನುಗಳ ಕೆಪಾಸಿಟಿ ಕೇವಲ 140 ಫ್ಲೋರ್ವರೆಗೆ ಮಾತ್ರ ಇತ್ತು. ಅಷ್ಟೇ ಅಲ್ಲದೆ ಅಷ್ಟು ಎತ್ತರದ ಮೇಲೆ ಅಂದ್ರೆ 140 ಫ್ಲೋರ್ಸ್ ಮೇಲೆ ಕ್ರೇನ್ ಆಪರೇಟ್ ಮಾಡುವಂತಹ ಕೆಲಸಗಾರರು ಕೂಡ ತಮಗೆ ಕೆಲಸ ಆಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಾರೆ. ಯಾಕಂದ್ರೆ ಜೀವದ ಆಸೆ ಎಲ್ಲರಿಗೂ ಇರುತ್ತೆ ಸ್ನೇಹಿತರೆ. ಆಮೇಲೆ ಇಂಜಿನಿಯರ್ಸ್ ಗಳು ವಿಶ್ವದಲ್ಲಿ ಅತಿ ಎತ್ತರದ ಕ್ರೇನ್ ಆಪರೇಟ್ ಮಾಡುವಂತಹ ಸ್ಕಿಲ್ಡ್ ಕೆಲಸಗಾರರನ್ನ ಹೆಚ್ಚು ದುಡ್ಡು ಕೊಟ್ಟು ದುಬೈಗೆ ಕರೆಸಿಕೊಳ್ಳುತ್ತಾರೆ. ಮುಂದೆ ಅವರು ದಿನ ರಾತ್ರಿ ಅನ್ನದೇ ಅಷ್ಟು ಎತ್ತರದಲ್ಲಿ ಕ್ರೇನ್ ಅನ್ನ ಆಪರೇಟ್ ಮಾಡಿ ಹಲವಾರು ಫ್ಲೋರ್ಸ್ ಗಳ ಕೆಲಸವನ್ನ ಮುಗಿಸುತ್ತಾರೆ. ಸವಾಲು ನಂಬರ್ 5. ಬುರ್ಜ್ ಖಲೀಫಾದ ಉದ್ಘಾಟನೆ ಕೇವಲ ಇನ್ನು 2 ವರ್ಷ ಉಳಿದಿತ್ತು ಮಾತ್ರ. ಆಗಲೇ ಬುರ್ಜ್ ಖಲೀಫಾದ 160 ಫ್ಲೋರ್ಗಳ ಕೆಲಸ ಕೂಡ ಮುಗಿದು ಹೋಗುತ್ತದೆ. ಆದರೆ ಈಗ ಉಳಿದಿದ್ದು ಆ ಫ್ಲೋರ್ಗಳಿಗೆ ಗ್ಲಾಸ್ಗಳನ್ನ ಅಳವಡಿಸುವುದು. ಇದು ನಿಜಕ್ಕೂ ಅತ್ಯಂತ ದೊಡ್ಡ ಚಾಲೆಂಜ್ ಆಗಿತ್ತು. ಯಾಕಂದ್ರೆ 24,000 ಗ್ಲಾಸ್ ಪ್ಯಾನೆಲ್ ಗಳನ್ನ ಬುರ್ಜ್ ಖಲೀಫಾಗೆ ಅಳವಡಿಸಬೇಕಾಗಿತ್ತು. ಆದ್ರೆ ಅವರಿಗೆ ಎದುರಾಗಿದ್ದು ಒಂದು ವಿಚಿತ್ರ ಸಂಗತಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ದುಬೈನಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಹೀಗಿರುವಾಗ ಸೂರ್ಯನ ಬೆಳಕು ಗ್ಲಾಸ್ ಮೂಲಕ ನೇರವಾಗಿ ಫ್ಲೋರ್ ಮೇಲೆ ಬೀಳುತ್ತಿತ್ತು ಹಾಗೂ ಇದರಿಂದ ಉಷ್ಣಾಂಶ ಜಾಸ್ತಿ ಮಾಡುತ್ತಿತ್ತು. ಇದನ್ನ ತಪ್ಪಿಸಲು ಇನ್ನೊಂದು ತುಂಬಾ ದುಬಾರಿಯಾದಂತಹ ಅಲ್ಟ್ರಾ ಗ್ಲಾಸ್ ಅನ್ನ ಇಲ್ಲಿ ಬಳಸಲಾಗುತ್ತದೆ. ಆ ಗ್ಲಾಸು ಬಳಸುವುದರಿಂದ ಸೂರ್ಯನ ಬೆಳಕು ಮಾತ್ರ ರೂಮ್ಗಳಿಗೆ ತಲುಪುತ್ತದೆ. ಆದ್ರೆ ಅದರ ಶಾಖ ಅದು ತಡೆಯುತ್ತಿತ್ತು. ಆದ್ರೆ ಈ ಗ್ಲಾಸ್ಗಳ ಬೆಲೆ ಒಂದಕ್ಕೆ $2,000 ಆಗಿತ್ತು. ಅಂದ್ರೆ 1,40,000 ರೂಪಾಯಿ ಪ್ರತಿ ಗ್ಲಾಸಿಗೆ ಕಿಮ್ಮತ್ತು ಇತ್ತು. ಹೀಗಾಗಿಯೇ ಕೇವಲ ಗ್ಲಾಸ್ಗಳನ್ನ ಅಳವಡಿಸಲು ಬುರ್ಜ್ ಖಲೀಫಾಗೆ ಸರಿಸುಮಾರು 400 ರಿಂದ 450 ಕೋಟಿ ರೂಪಾಯಿ ಖರ್ಚಾಗುತ್ತದೆ. ಅಷ್ಟೇ ಅಲ್ಲದೆ ಈ ಗ್ಲಾಸ್ಗಳನ್ನ ಅಳವಡಿಸಲು ಕೆಲವು ಸ್ಕಿಲ್ಡ್ ಕೆಲಸಗಾರರು ಕೆಲಸ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಹಲವಾರು ಜನ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ಬುರ್ಜ್ ಖಲೀಫಾ ಕಟ್ಟುವ ಸಂದರ್ಭದಲ್ಲಿ 100 ಜನರ ಸಾವನ್ನಪ್ಪಿದ್ದಾರೆ. ಇದೇ ಕಾರಣ ಇಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಇದು ಸಮಾಧಿಯ ಮೇಲೆ ಕಟ್ಟಿರುವಂತಹ ಭವ್ಯ ಕಟ್ಟಡ ಎನ್ನುತ್ತಾರೆ. ಇನ್ನು ಕೊನೆಯದಾಗಿ ಬುರ್ಜ್ ಖಲೀಫಾದ ತುತ್ತುದಿ. ಹೌದು, ಬುರ್ಜ್ ಖಲೀಫಾಗೆ ಒಂದು ವಿಶೇಷವಾದಂತಹ ಆಕೃತಿ ಕೊಡಲು ಇದರ ಮೇಲೆ 130 ಅಡಿ ಎತ್ತರದ ಸ್ಟೀಲ್ ಕೋನವನ್ನ ಅಳವಡಿಸಬೇಕೆಂದು ನಿರ್ಧಾರ ಮಾಡುತ್ತಾರೆ. ಇದರ ತೂಕ 300 ಟನ್ ಆಗಿತ್ತು. ಇದನ್ನು ಅಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವುದು ಯಾವ ಕ್ರೇನಿಂದಲೂ ಸಾಧ್ಯ ಇರಲಿಲ್ಲ. ಇದೇ ಕಾರಣ ಬುರ್ಜ್ ಖಲೀಫಾದ ಕೊನೆಯ ಫ್ಲೋರ್ಸ್ ಗಳಲ್ಲಿ ಇದನ್ನ 10 ಫೀಟ್ಗಳ ಹಾಗೆ ಕಟ್ ಮಾಡಿ ಒಂದೊಂದೇ ಬಿಡಿ ಭಾಗಗಳನ್ನ ಅಲ್ಲಿಯೇ ಅಸೆಂಬಲ್ ಮಾಡಿ ಆಮೇಲೆ ಆ ಒಂದು ಕೊನೆಯ ಹಂತವನ್ನ ಪೂರ್ತಿಗೊಳಿಸುತ್ತಾರೆ. ಹೀಗೆ ಹಲವಾರು ಸಮಸ್ಯೆಗಳನ್ನ, ಸವಾಲುಗಳನ್ನ, ಚಾಲೆಂಜಸ್ ಗಳನ್ನ ಎದುರಿಸಿ ಕೊನೆಗೆ ಕೊಟ್ಟ ಸಮಯದಲ್ಲೇ ಅಂದ್ರೆ ಜನವರಿ 4, 2010ಕ್ಕೆ ಬುರ್ಜ್ ಖಲೀಫಾ ಉದ್ಘಾಟನೆ ಆಗುತ್ತದೆ. ಹೌದು, ಇವತ್ತಿನ ಮಟ್ಟಿಗೆ ಬುರ್ಜ್ ಖಲೀಫಾ ಮ್ಯಾನ್ ಮೇಡ್ ವಂಡರ್ ಎಂದೇ ಕರೆಯುತ್ತಾರೆ. ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ತಪ್ಪದೆ ಒಂದಿಲ್ಲ ಒಂದು ದಿವಸ ಈ ಗಗನಚುಂಬಿ ಕಟ್ಟಡವನ್ನ ಭೇಟಿ ಕೊಟ್ಟು ಈ ವಿಸ್ಮಯಕ್ಕೆ ಸಾಕ್ಷಿಯಾಗಿರಿ. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಇಂತಹದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.